ಅದು ಬಂಗಾರ ಅದು ಮಸೂಡೆ ಫೀಲಿಂಗ್ ಹೆಂಗೈತಿ ಅಂದರೆ. ಹಾಯ್ ಹಲೋ ನಮಸ್ಕಾರ. ನಾವೀಗ ಕಬಿನಿ ಬ್ಯಾಕ್ ವಾಟರ್ಸಲ್ಲಿ ಇದ್ದೀವಿ. ಸೊ ಆ್ಯಕ್ಚುಲಿ ಕಬಿನಿ ಸಫಾರಿಗೆ ಹೋಗೋಣ ಅಂತ ಬಂದಿದ್ದೀವಿ, ಬಟ್ ತುಂಬ ಅರ್ಲಿ ರೀಚ್ ಆಗಿದ್ದೀವಿ. ಈಗ 11 ಗಂಟೆ ಆಗಿದೆ. ಸೊ ಬೆಳಗ್ಗೆ ಒಂದು 5 o'clock ಒಂದು ಸಫಾರಿ ರೌಂಡ್ಸ್ ಕರ್ಕೊಂಡು ಹೋಗ್ತಾರೆ. ಅದು ಬಿಟ್ಟರೆ ಮಧ್ಯಾಹ್ನ 3 ಗಂಟೆಗೆ ಒಂದು ಕರ್ಕೊಂಡು ಹೋಗ್ತಾರೆ. ಸೊ ಇದು ವೀಕೆಂಡ್ ಆಗಿರೋದ್ರಿಂದ ಮಧ್ಯಾಹ್ನ 2 ಸಫಾರಿ ರೌಂಡ್ಸ್ ಮಾಡ್ತಾರೆ, 3 ಗಂಟೆಗೆ ಒಂದು, 4:15 ಒಂದು. ಸೊ ಟಿಕೆಟ್ ಬಂದುಬಿಟ್ಟು ಆನ್ಲೈನ್ ಬುಕ್ ಮಾಡ್ಬೋದು, ಬಟ್ ನಾವು ಟ್ರೈ ಮಾಡಿದ್ರೆ ಆನ್ಲೈನ್ ಟಿಕೆಟ್ ಸಿಕ್ಕಿಲ್ಲ. ಸೊ 3 days ಮುಂಚೆ ಟ್ರೈ ಮಾಡಿದ್ದು. ಸೊ ಹಂಗಾಗಿ ಇಲ್ಲೇ ಬಂದು ಡೈರೆಕ್ಟಾಗಿ ತೆಗ್ಸ್ಕೊಳ್ಳೋಣ ಅಂತ ಬಂದಿದ್ದೀವಿ. ಟಿಕೆಟ್ನ 2 ಗಂಟೆ ಕೊಡ್ತಾರಂತೆ. ಸೊ ಅಲ್ಲಿವರೆಗೂ ಟೈಮ್ ಇತ್ತು. ಈಗ ಟೈಮ್ ಬಂದುಬಿಟ್ಟು 10:30 ಆಗಿದೆ. ಇನ್ನು ಬೇಜಾನ್ ಟೈಮ್ ಇದೆ. 1 hour ಕಬಿನಿ ಬ್ಯಾಕ್ ವಾಟರ್ಸ್ ಹೆಂಗಿದೆ ನೋಡೋಣ. ಇದು ಒನ್ ಆಫ್ ದ ಬೆಸ್ಟ್ ಸ್ಪಾಟ್ ಇಲ್ಲಿ. ಸೊ ಹಂಗಾಗಿ ಇದನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಬನ್ನಿ ನೋಡೋಣ ಕಬಿನಿ ಬ್ಯಾಕ್ ವಾಟರ್ಸ್ ಹೇಗಿದೆ ಅಂತ. ನಾನು ಇಟ್ಕೊಂತೀನಿ, ಬೇಕಾದ್ರೆ ನೀನು ಹೇಳ್ಬಾ. ಇಲ್ಲಿ ನಮ್ಮ ಫ್ರೆಂಡ್ಸ್ ಏನೋ ಚಿರತೆ ಸ್ಪಾಟ್ ಮಾಡಿದ್ದಾರೆ, ಅದು ಬಂದೋಗಿದೆ ಅಂತಂದು. ಯಾಕಂದರೆ ನೀರು ಕುಡಿಯೋಕೆ ಬಂದಿರ್ಬೋದು ಅಂತಂದು ಆ ಹೆಜ್ಜೆಗಳನ್ನ ಸ್ಪಾಟ್ ಮಾಡಿದ್ದಾರೆ. ಬರತ್ತಾರೆ, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ, 1 ನಿಮಿಷ. ಎಕ್ಸ್ಪ್ಲೇನ್ ಮಾಡಿ. ಇಲ್ಲಿ ಯಾಕೋ ನೋಡ್ತಾ ಇದ್ರೆ ಏನು ಅನಿಸ್ತಿದೆ ಅಂದ್ರೆ ಚಿರತೆನೆ ಅನ್ಕೊಂತೀನಿ. ಚಿರತೆ ಇಲ್ಲ ಅಂತಂದ್ರೆ ಮೋಸ್ಟ್ಲಿ ಎಮ್ಮೆ ಇರ್ಬೋದಾ? ಯಾಕೋ ಎಮ್ಮೆನೇ ಜಾಸ್ತಿ ಅನಿಸ್ತಿದೆ, ಬಟ್ ನೋಡ್ಬೇಕು. ಈ ಕೋಣ ಗೀಣ ಅಂತಾರಲ್ಲ ಆ ಥರದ್ದು ಇರ್ಬೋದು, ಬಟ್ ನನ್ನ ಪ್ರಕಾರ ಚಿರತೆನೇ ಇದು. ನೀವೇ ಗೆಸ್ ಮಾಡಿ. ಹೌದೌದು, ಪಕ್ಕ ಎಮ್ಮೆದೆ ಇದು. ಸೊ ಚೆನ್ನಾಗಿದೆ ಸ್ಪಾಟು. ಸುಮಾರು ಪ್ರಾಣಿಗಳು ಬಂದೋಗಿರ್ಬೋದು, ನಾಯಿ, ಎಮ್ಮೆ ಅಂತ. ಆಮೇಲೆ ಮಳೆ ಬಂತು, ಮಳೆ ಪಿಕ್ಚರ್ ನೋಡಿದ್ರೆ ನೀವು ಮಸೂಡೆ ಮೋಸ್ಟ್ಲಿ ಅದು ಇಲ್ಲದೆ ಮಸೂಡೆ. ಸೊ ಈ ಕಡೆ ಜಾಸ್ತಿ ಪ್ರಾಣಿಗಳು ಬರಲ್ಲ ಅನ್ಸುತ್ತೆ. ನಮಗೆ ಸಫಾರಿ ಕರ್ಕೊಂಡು ಹೋದಾಗ ಒಳಗಡೆ ಈ ಕಬಿನಿ ಸ್ವಲ್ಪ ಒಳಗಡೆ ತುಂಬ ಹರಿಯುತ್ತೆ. ಅಲ್ಲಿ ನೀರು ಕುಡಿಯೋಕ್ಕೆ ಬ್ಲ್ಯಾಕ್ ಪ್ಯಾಂಥರ್ ಅಥವಾ ಚಿರತೆ ಯಾವುದಾದ್ರೂ ಬರ್ಬೋದೇನೋ ಅಂತ ನೋಡಕ್ಕೆ ಬಂದಿದ್ದೀವಿ. ಬಟ್ ಅಲ್ಟಿಮೇಟ್ಲಿ ಕೊನೆಗೆ ಕೋಳಿ, ಗುಬ್ಬಿ ನೋಡ್ಕೊಂಡು ಬರ್ತೀವಿ ಅನ್ನೋ ಅನಿಸ್ತಾ ಇದೆ. ನೋಡೋಣ, 2 ಗಂಟೆವರೆಗೂ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಸಫಾರಿ ರೈಡ್ ಹೋಗ್ಬೋಣ. ಸುಮ್ಮನೆ ಅಲ್ಲಿ ದೂರ ಲಿಯೋಪರ್ಡ್ ಕಾಣ್ತಿದೆ ಅಂತ ಹೇಳ್ಬೇಕು. ಅವನು ಏನ್ ನಂದೆಲ್ಲ ಮುಗ್ದೈತೆ, ನೀವು ತೆಗಿಸ್ಕೊಳ್ರಪ್ಪ ಅಂತ ಬರುತ್ತೆ. ಈಗ ಮುಗಿತಿನ ಮೇಲೆ ಅಪ್ಡೇಟ್ ಏನೇ ಮದ್ವೆಗೆ ಒಂದು ಹಾಕ್ತೀನಿ. ತುಂಬ ಚೆನ್ನಾಗಿದೆ. ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡೋಕ್ಕಾಗಲಿ ಅದಕ್ಕೆ ಒಳ್ಳೆ ಸ್ಪಾಟ್. ಈಗ ಲೋನಾವಾಲ ಅಲ್ಲೆಲ್ಲ ಹೋದರೆ ಈ ಥರದ ಬ್ಯಾಕ್ ವಾಟರ್ಸಲ್ಲಿ ಟೆಂಟ್ ಹಾಕ್ಬಿಟ್ಟು ಒಳ್ಳೆ ಬಿಸ್ನೆಸ್ ಮಾಡ್ತಾರೆ. ನಮ್ಮವ್ರು ಇನ್ನೂ ಯಾಕೆ ಮಾಡ್ತಿಲ್ಲ ಗೊತ್ತಿಲ್ಲ. ಈ ಕಬಿನಿಯಲ್ಲಿ ಸುಮಾರು ಸ್ಟೇಗಳಿದ್ದಾವೆ. ಸರಾಯ್ ಆಗಿರ್ಬೋದು, ರೆಡ್ ಅರ್ತ್ ಆಗಿರ್ಬೋದು, ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಮಿನಿಮಮ್ 10,000 12,000 ಹೇಳ್ತಾರೆ. ಸೊ ಇಲ್ಲಿ ಬರೀ ಒಂದು ಟೆಂಟ್ ಹಾಕಿ ಸ್ಟೇ ಮಾಡಿ 1,500 2,000 ಇಟ್ಕೊಂಡು ಒಳ್ಳೆ ಬಾರ್ಬಿಕ್ಯೂ ಕೊಟ್ಟರೆ ಸಖತ್ ಬಿಸ್ನೆಸ್ಸು. ಗೊತ್ತಿಲ್ಲ ಏನಕ್ಕೆ ಮಾಡಿಲ್ಲ ಅಂತಂದು. ಆ ಥರದ್ದು ಮಾಡೋಕೆ ಐಡಿಯಾಗಂತೂ ಇದು ಬೆಸ್ಟ್ ಸ್ಪಾಟ್ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ದೂರ ಇದೆ. ಈ ಬ್ಯಾಕ್ ವಾಟರ್ ಮಾತ್ರ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಆ ಥರ ಏನಾದ್ರು ಮಾಡಿದ್ರೆ ಇಲ್ಲಿ ಇನ್ನೂ ಸ್ವಲ್ಪ ಟೂರಿಸ್ಟ್ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ನಾವೀಗ ಟಿಕೆಟ್ ಕೌಂಟ್ರ್ ಹತ್ರ ಇದ್ದೀವಿ. ಇದು ಬಂದುಬಿಟ್ಟು ದಮ್ಮನಕಟ್ಟೆ ಕಬಿನಿ ಸಫಾರಿ ಟಿಕೆಟ್ ಕೌಂಟರ್. ಸೊ ಇದು ಮೇನ್ ರೋಡಲ್ಲೇ ಇದೆ, ಏನು ಹುಡುಕೋ ಅವಶ್ಯಕತೆ ಇಲ್ಲ. ಇದು ಬಂದುಬಿಟ್ಟು ಎಂಟ್ರಿ ಗೇಟು. ಸೊ ಇಲ್ಲಿ ನಾವೀಗ ಮಧ್ಯಾಹ್ನ 3 ಗಂಟೆಗೆ ಸಫಾರಿಗೆ ಬಂದಿದ್ವಿ ಹೇಳ್ದಂಗೆ. ಸೊ ನೋಡಿ, ಸಫಾರಿನ ಈ ವೆಹಿಕಲ್ಸಲ್ಲೇ ನಮಗೆ ಕರ್ಕೊಂಡು ಹೋಗೋದು. ಸೊ ಟಿಕೆಟ್ ತಗ್ಸೋಣಕ್ಕೆ ತುಂಬ ಜನ ಇದ್ದಾರೆ. ಆನ್ಲೈನ್ ಬುಕ್ಕಿಂಗ್ ಮಾಡಬೇಕು ಹೇಳಿದ್ನಲ್ಲ, ನಮಗೆ ಆನ್ಲೈನ್ ಬುಕ್ಕಿಂಗ್ ಮಾಡಿದಾಗ ಫುಲ್ ಆಗಿತ್ತು. ಹಂಗಾಗಿ ನಾವು ಆಫ್ಲೈನ್ ಟಿಕೆಟ್ ತಗ್ಸೋಣಕ್ಕೆ ಬಂದಿದ್ದೀವಿ. ಬರೀ 20 ಟಿಕೆಟ್ ಮಾತ್ರ ಅಂತ ಉಳಿದಿರೋದು. ಸೊ ನಾವು 10:30ಗೆ ಬಂದ್ಬಿಟ್ವಿ. ಬಟ್ ಬ್ಯಾಕ್ ವಾಟರ್ ನೋಡೋಕೆ ಹೋಗ್ಬಿಟ್ಟು ಇದು ಬರೋತ್ತಿಗೆ ಒಂದು 15 minutes ಲೇಟ್ ಆಯಿತು. ಅಷ್ಟರಲ್ಲಿ ಇಬ್ಬರು ಬಂದು ಕುಂತ್ಬಿಟ್ಟಿದ್ದಾರೆ. ಒಬ್ಬರು 7 ಟಿಕೆಟ್ ಅಂತೆ, ಒಬ್ಬರು 6 ಟಿಕೆಟ್ ಅಂತೆ, ನಮ್ಮದು 4 ಟಿಕೆಟು. ಸೊ ಹಂಗಾಗಿ ನಮಗೆ ಟಿಕೆಟ್ ಸಿಗ್ತಾ ಇದೆ. ಟಿಕೆಟ್ ತೊಗೊಳಕ್ಕೆ ನಮ್ಮ ಹುಡುಗರು ನಿಂತಿದ್ದಾರೆ.
ಸೊ ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಬಂದುಬಿಟ್ಟು ಇದು ಏನು ಅಂತಂದರೆ ವೀಕೆಂಡಲ್ಲಿ 1.5 ಅವರ್, ಈಗ 3 to 4:30 ತೊಗೊಳ್ತಾರೆ. ಅದಾದಮೇಲೆ 4:30ಇಂದ 6ಗೆ ಇನ್ನೊಂದಿರುತ್ತೆ. ಸೊ ನೀವು 3 ಅವರ್ ಹೋಗಬೇಕು ಅಂತಂದರೆ ವೀಕ್ ಡೇ ಬನ್ನಿ. ವೀಕೆಂಡ್ ಬಂತು ಅಂದರೆ ಜಾಸ್ತಿ ಜನ ಬರ್ತಾರೆ ಅನ್ನೋದಕ್ಕೋಸ್ಕರ ಬರೀ 1.5 ಅವರ್ ಮಾತ್ರ ಕರ್ಕೊಂಡು ಹೋಗ್ತಾರೆ. ಬನ್ನಿ ನೋಡೋಣ, ಟಿಕೆಟ್ ತೊಗೊಂಬಿಟ್ಟು ಸಫಾರಿ ಸ್ಟಾರ್ಟ್ ಮಾಡೋಣ. ಇದೊಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್. ಏನಪ್ಪ ಅಂತಂದರೆ ಈ ಥರ ನಾನು ಫಸ್ಟ್ ಟೈಮ್ ಹೋಗಿದ್ದು ಸಫಾರಿ. ಬನ್ನೇರುಘಟ್ಟ ಅದರಲ್ಲೆಲ್ಲ ಹೋಗಿದ್ದೆ, ಬಟ್ ಅಲ್ಲಿ ನೋಡೋಕ್ಕೂ ಇಲ್ಲಿ ಕಾಡಲ್ಲಿ ಪ್ರಾಣಿಗೋಸ್ಕರ ನಾವೇ ಹುಡ್ಕೊಂಡು ಹೋಗೋಕ್ಕೂ ಸಖತ್ ಡಿಫ್ರೆನ್ಸ್ ಆಗುತ್ತೆ. ಸುಮಾರು ಜಿಂಕೆ ಇದೆ. ನಾವು ಟಿಕೆಟ್ಗೆ ಎಷ್ಟು ₹450 ಕೊಟ್ಟಿದ್ವಿ. ಅಟ್ ದಿ ಎಂಡ್ 450 ಜಿಂಕೆ ನೋಡಿದ್ವಿ. ಜಿಂಕೆ ಮಾತ್ರ ಸಿಕ್ಕಾಪಟ್ಟೆ ಇದೆ. ₹1 ಒಂದೊಂದು ಜಿಂಕೆ ಅನ್ನೋ ಥರ ಅಷ್ಟು ಜಿಂಕೆ ನೋಡಿದ್ವಿ. ಅದು ಬಿಟ್ಟು ಆ್ಯಕ್ಚುಲಿ ಹುಲಿ, ಬ್ಲ್ಯಾಕ್ ಪ್ಯಾಂಥರ್ ಈ ಥರದ್ದು ಕಾಣಲಿ ಅಂತಲೇ ಎಲ್ಲರೂ ಹೋಗೋದು. ಬಟ್ ಇಲ್ಲಿ 3 ಬಸ್ ಇದೆ. ಒಂದು ಬಸ್ಸಿಗೆ ಏನಾದರೂ ಕಂಡ್ರೂ ಅದನ್ನು ಇನ್ನೊಂದು ಬಸ್ಗೂ ಇನ್ಫಾರ್ಮ್ ಮಾಡ್ತಾರೆ. ಸೊ ದಟ್ ಇವರು ಕೂಡ ಅದೇ ಸ್ಪಾಟಿಗೆ ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ತಾರೆ. ಬಟ್ ನಮಗೆ ಅವತ್ತು ಜಿಂಕೆ ಬಿಟ್ಟರೆ ನವಿಲುಗಳು ತುಂಬ ಕಾಣ್ತು. ಅದಾದಮೇಲೆ ವೈಲ್ಡ್ ಬೋರ್ ಕಾಣ್ತು. ಅದು ಬಿಟ್ಟರೆ ಆನೆ ಕಾಣ್ವು. ಆನೆ ದೊಡ್ಡ ದೊಡ್ಡ ಆನೆ 2-3 ಕಾಣ್ತು. ಅವು ಆಲ್ಮೋಸ್ಟ್ ನೀರು ಕುಡಿಯೋಕ್ಕೆ ಬಂದಿರ್ತವೆ ಅಥವಾ ಎಲ್ಲರೂ ಒಂದು ಕಡೆ ಮರದ ಸಂದಲ್ಲಿ ನಿಂತ್ಬಿಟ್ಟು ಕೊಂಬೆ ಕೀಳ್ತಾ ಇರ್ತವೆ. ಸೊ ಆನೆನೂ ಕಾಣುತ್ತೆ. ಈ ಹುಲಿ ಕಾಣಬೇಕು ಅಥವಾ ಬ್ಲ್ಯಾಕ್ ಪ್ಯಾಂಥರ್ ಕಾಣಬೇಕು ಅಂತಂದರೆ ಸಿಕ್ಕಾಪಟ್ಟೆ ಲಕ್ ಇರಬೇಕು. ಯಾಕಂದರೆ ಬಂದಾಗ ಏನು ಹೇಳ್ತಾರೆ ಅಂತಂದರೆ, ನಿನ್ನೆ ಕಂಡಿತ್ತು ಇವತ್ತು ಕಂಡಿಲ್ಲ. ಅಲ್ಲಿ ಟೀ ಶಾಪ್ ಅವ್ರ ಹತ್ರ ಮಾತಾಡಿದಾಗ ಹೇಳ್ತಾರೆ, ಒಂದು ಸತಿ ಕಂಡ್ರೆ ಅವೆಲ್ಲ ಒಂದೇಟಿಗೆ ಬಂದುಬಿಡ್ತಾವೆ ಆಚೆ. ಸೊ ಲಕ್ಕಿತ್ತು ಅಂತಂದರೆ ಒಂದೇ ದಿನ ಒಂದು 3-4 ಹುಲಿನ ನೋಡ್ಬಿಡ್ಬೋದು. ಸೊ ಆ ಥರ ಆಗುತ್ತೆ. ಬಟ್ ನಮಗಂತೂ ಅವತ್ತು ಹುಲಿ ಕಾಣಲಿಲ್ಲ. ಇದೇನು ಫಸ್ಟ್ ಟೈಮ್ ಅಲ್ವಾ, ಇನ್ನೂ ಮತ್ತೆ ಹೋಗ್ಬೇಕು ಅಂತ ಅನಿಸುತ್ತೆ ಆ ಥರದ ಜಾಗ. ಸೊ ನೆಕ್ಸ್ಟ್ ಟೈಮ್ ಹೋದಾಗ ಹುಲಿ ನೋಡ್ಕೊಂಡೇ ಬರಬೇಕು ಅನ್ನೋ ಥರ ಅನಿಸುತ್ತೆ. ಈ ಪ್ಲೇಸಿಗೆ ಮತ್ತೆ ಬರ್ತಾ ಇರಬೇಕು ಡಿಫ್ರೆಂಟ್ ಸೀಸನ್ಸಲ್ಲಿ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ವೈಲ್ಡ್ ಲೈಫ್ ಫೋಟೋಗ್ರಫಿಯಲ್ಲಿ ಕ್ರೇಜ್ ಇರೋರಂತೂ ತುಂಬ ಜನ ಬರ್ತಾರೆ ಈ ಪ್ಲೇಸ್ಗೆ. ಸುಮಾರು ಪಕ್ಷಿಗಳೆಲ್ಲ ಕಾಣುತ್ತೆ. ನಾವು ಬರೀ ಝೂ ಅಲ್ಲಿ ಬೇರೆ ಎಲ್ಲರೂ ನೋಡಿರೋದು ಆ ಥರದ ಪಕ್ಷಿಗಳು ಕಾಣುತ್ತೆ. ಬಟ್ ನನಗೇನು ಪಕ್ಷಿಗಳದಷ್ಟು ಕ್ರೇಜ್ ಇಲ್ಲ. ಸೊ ವೈಲ್ಡ್ ಲೈಫ್ ಫೋಟೋಗ್ರಫಿ ಅವ್ರಿಗೆ ಅದು ಸಖತ್ ಕ್ರೇಜ್ ಅಲ್ಲ. ಸೊ ಆ ಥರದ್ದು ಏನಾದ್ರು ಕಂಡಾಗ ಸ್ಟಾಪ್ ಮಾಡ್ತಾರೆ. ಸೊ ಇಲ್ಲಿ ಆ್ಯಕ್ಚುಲಿ ಒಂದು ಆನೆ ಕಂಡಿತ್ತು. ಇದರಲ್ಲಿ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇಲ್ಲ, ಬಟ್ ಒಂಚೂರು ದೂರ ಇತ್ತು. ಅದು ಮರದ ಹಿಂದ್ಗಡೆ ನಿಂತಿತ್ತು. ಹಂಗಾಗಿ ಒಂದು ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿದರು. ಅಲ್ಲಿ ಎಲ್ಲ ಫೋಟೋಗ್ರಫಿ ಎಲ್ಲ ನಡೀತು. ಬೆಂಗಳೂರಿಂದ ಬರ್ತೀರಾ ಅಂತಂದರೆ ಜಸ್ಟ್ 4 ಅವರ್ಸ್ ಡ್ರೈವ್ ಅಷ್ಟೇ. ಸೊ ಆರಾಮಾಗಿ ಬಂದುಬಿಡ್ಬೋದು ಇಲ್ಲಿಗೆ. ಇಲ್ಲಿ ಸ್ಟೇ ಮಾಡಿ 2 ಸಫಾರಿ ನೋಡ್ತೀರಾ ಅಂತಂದರೆ ಸ್ಟೇ ಸ್ವಲ್ಪ ಕಾಸ್ಟ್ಲಿ ಇದೆ. ಹಂಗಾಗಿ ನೀವು ಒಂಚೂರು ದೂರದಲ್ಲಿ ಮಾಡ್ಕೊಂಡ್ರೆ ಅದನ್ನೊಂಚೂರು ಅವಾಯ್ಡ್ ಮಾಡ್ಬೋದು. ಬಜೆಟ್ ಫ್ರೆಂಡ್ಲಿ ಟ್ರಿಪ್ನ ಪ್ಲ್ಯಾನ್ ಮಾಡ್ತಾಯಿದ್ದೀರಾ ಅಂತಂದರೆ, ಅಥವಾ ನೀವು ಮುಂದೆ ವಾಯನಾಡ್ ಎಲ್ಲಾದರೂ ಹೋಗ್ತೀರಾ ಅಂತಂದರೆ ಇಲ್ಲಿ ನೀವು ಆನ್ ದ ವೇ ನೋಡ್ಕೊಂಡು ಕೂಡ ಹೋಗ್ಬೋದು. ಅದಕ್ಕೆ ಇದು ತುಂಬ ಚೆನ್ನಾಗಿದೆ.